ಮಿಥುನ ರಾಶಿಯವರ ಒಂದಿಷ್ಟು ಸಮಸ್ಯೆಗಳು, ನಾನೊಂದು 3-4 ಸಮಸ್ಯೆಗಳು ಹೇಳ್ತೇನೆ, ಅಥವಾ ಅದಕ್ಕೂ ಹೊರತುಪಡಿಸೂ ಸಹ ನಿಮ್ಮ ಸಮಸ್ಯೆಗಳಿಗೆ ವಿಶೇಷವಾದಂತಹ ಒಂದು ದೇವತಾರಾಧನೆ, ವಿಶೇಷವಾದಂಥ ಒಂದು ಪ್ರಸಾದ ಧಾರಣೆ ನಿಮಗೆ ತುಂಬ ಅತ್ಯಂತ ಅನುಕೂಲಕರವಾದಂತಹ ವಿಚಾರವಿದೆ. ಆ ವಿಶೇಷವಾದ ಮಂತ್ರ ಅಥವಾ ಆರಾಧನೆ ಯಾವುದಪ್ಪ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರ ಅಂತ. ಈ ವಿಡಿಯೋದ ಎಂಡಲ್ಲಿ ನಾನು ಪ್ರತಿಯೊಬ್ಬರಿಗೂ ಸಿಗುವಂತೆ, ಪ್ರತಿಯೊಬ್ಬ ಮಿಥುನ ರಾಶಿಗೂ ಸಿಗೋ ಥರ ಚಿಂತಾಮಣಿ ಗಣಪತಿ ಮಂತ್ರವನ್ನು ಹಾಕ್ತೇನೆ. ಆ ಮಂತ್ರವನ್ನು ಪ್ರತಿದಿನ ನೀವು ಕೇಳಿಸ್ಕೊಂಡ್ರೆ ಸಾಕು, ಒಂದು 28 ಬಾರಿ ದಿನ ಬೆಳಗ್ಗೆ ಕೇಳಿಸ್ಕೊಂಡ್ರೂ ಸಹ ನಿಮಗೆ ಅದ್ಭುತವಾದ ಪರಿಹಾರ ಸಿಗಲಿದೆ. ಹಾಗಾದರೆ ಯಾವ ರೀತಿಯಾದ ಸಮಸ್ಯೆಗಳು ಪರಿಹಾರವಾಗಲಿದೆ ಈ ಮಂತ್ರದಿಂದ, ಹಾಗೂ ಈ ವಿಶೇಷ ಪ್ರಸಾದದ ಉದ್ದೇಶ, ಇದರಲ್ಲಿ 9 ವಿಶೇಷವಾದ ಉಪರತ್ನಗಳಿದೆ, 10ನೇದು ಇನ್ನೂ ವಿಶೇಷವಾದಂಥ ಉಪರತ್ನಗಳಿದೆ. ಸೊ ಅದರಿಂದ ಈ ಅದ್ಭುತವಾದಂಥ ಉಪರತ್ನಗಳ ಬ್ರೇಸ್ಲೆಟ್ ಬಗ್ಗೆ ಹಾಗೂ ಚಿಂತಾಮಣಿ ಗಣಪತಿಯ ಮಂತ್ರದ ವಿಶೇಷ ಪ್ರಭಾವ ಮಿಥುನ ರಾಶಿಯವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಮಿಥುನ ರಾಶಿಯವರಿಗೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೆ ತುಂಬ ಚಿಂತೆಗಳಿದ್ರೆ, ಅತಿ ಚಿಂತನೆ ಅಂತ ಕರೀತಾರೆ, ಅಂದರೆ ತುಂಬ ಚಿಂತೆ ಮಾಡೋದು, ತುಂಬ ಯೋಚನೆ ಮಾಡೋದು, ತುಂಬ ಯೋಚನೆ ಬರುಗಳೇ, ಸುಮ್ಮನೆ ಬೇರೆ ನಿಮಗೆ ಹೇಳ್ಬೋದು, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಲಪ್ಪ, ಯಾಕೆ ಹಂಗೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯಾ, ಏನೇನೋ ಎಲ್ಲೆಲ್ಲಿಗೂ ಯೋಚನೆ ಮಾಡ್ತೀಯಾ, ಯಾಕೆ ಹಂಗೆಲ್ಲ ಏನಕ್ಕೆ ಯೋಚನೆ ಮಾಡ್ತೀಯಾ ಅಂತ. ಈ ಅತಿಯಾದಂತಹ ಚಿಂತೆ ಇರ್ತಕ್ಕಂಥ ಅಥವಾ ತುಂಬ ಯೋಚನೆ ಮಾಡ್ತಕ್ಕಂಥ ಮಿಥುನ ರಾಶಿಯವರು ನೀವಾಗಿದ್ದರೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲದ ರೀತಿಯಂತಹ, ಮಿಥುನ ರಾಶಿಗಳೇ ನಂಗೆ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋ ರೀತಿಯಂತಾಗಿದ್ದರೆ ನಿಮಗೆ ಚಿಂತಾಮಣಿ ಗಣಪತಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಹಾಗೂ ಇದರಲ್ಲಿರ್ತಕ್ಕಂಥ ಒಂದು ರತ್ನ ನಿಮಗೆ ತುಂಬ ಅದ್ಭುತವಾದಂತಹ ಕೆಲಸ ಮಾಡಲಿದೆ. ಅದರಲ್ಲಿ ಶ್ವೇತಾರ್ಕ ರತ್ನಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ರತ್ನಗಳಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಮಿಥುನ ರಾಶಿಯವರಾಗಿದ್ದು ಉದ್ಯೋಗ, ನೀವೇನು ಜಾಬ್ ಮಾಡ್ತಾ ಇದ್ದೀರಾ ಅದರಲ್ಲಿ ಅಸ್ಥಿರತೆ, ನಿರುದ್ಯೋಗ ಕಾಡ್ತಾ ಇರ್ಬೋದು, ಜಾಬೇ ಇಲ್ಲ ಅಂತ, ಅಥವಾ ಆಲ್ರೆಡಿ ಜಾಬ್ ಇದೆ ಚೇಂಜ್ ಮಾಡಬೇಕು, ಮಾಡಲೋ ಬೇಡವೋ ಅನ್ನುವ ಡ್ಯುಯಲ್ ಮೈಂಡಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತಲೋ, ಅಥವಾ ಜಾಬ್ ಇದೆ ಬಟ್ ಜಾಬಲ್ಲಿ ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಹೈಕ್ ಇಲ್ಲ, ಒಂದು ಗುರುತಿಸೋದಿಲ್ಲ ಯಾರೂ, ತುಂಬ ಸಮಸ್ಯೆ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಜಾಬ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಸಹ, ಅಥವಾ ವ್ಯಾಪಾರದ ಅಸ್ಥಿರತೆ ಅಂತ, ಇವತ್ತು ವ್ಯಾಪಾರ ಆಗುತ್ತೆ, ಇನ್ನು 3 ದಿನ ವ್ಯಾಪಾರ ಆಗಲ್ಲ, ಮತ್ತೆ ವ್ಯಾಪಾರ ಆಗುತ್ತೆ, ಮತ್ತೆ ಆಗಲ್ಲ. ಈ ವ್ಯಾಪಾರ ಆದ ದಿವಸದ ಲಾಭಗಳು ಈ ಆಗದೇ ಇರೋ ದಿವಸದ ಲಾಭಗಳ ನಷ್ಟಗಳಲ್ಲಿ ವಿಂಗಡಣೆ ಮಾಡ್ಕೊಂಡ್ಬಿಟ್ರೆ ಕೈಯಿಂದನೇ ಲಾಸು ಬಿಟ್ಟರೆ, ಇಡೀ ಓವರಾಲ್ ತಿಂಗಳಲ್ಲಿ ನೋಡಿದ್ರೆ ಬರೀ ಲಾಸ್ ಬಿಟ್ಟರೆ ಅಸ್ಥಿರತೆ, ವ್ಯಾಪಾರದಲ್ಲಿ ಇನ್ನೇನು ಲಾಭ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಚಿಂತಾಮಣಿ ಗಣಪತಿ ಮಂತ್ರ ನಿಮಗೆ ತುಂಬ ಹೆಲ್ಪ್ ಆಗಲಿದೆ. ಹಾಗೂ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟ್ ನಿಮಗೆ ತುಂಬ ಅನುಕೂಲ ಮಾಡಿಕೊಳ್ಳಿದೆ. ಯಾಕೆಂದರೆ ಅಲ್ಲಿ ಧನಾಕರ್ಷಕ ಮಣಿ ಎನ್ನುವಂಥ ವಿಶೇಷವಾದ ಮಣಿ ಇದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀಲಮೇಘ ವರ್ಣಿಕಾ ವಿಶೇಷವಾದಂತಹ ರತ್ನ ಇದೆ. ಇದ್ರ ಬಗ್ಗೆ ಹೇಳ್ತೇನೆ. ಇನ್ನೂ ಇಷ್ಟು ವಿಚಾರಗಳಿದೆ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ. ನೀವು ಮಿಥುನ ರಾಶಿಯವರಾಗಿದ್ದು ಸಂಬಂಧಗಳಲ್ಲಿ ತಪ್ಪು ಕಲ್ಪನೆ ಉಂಟಾಗಿದ್ರೆ, ಸರ್ ನಮಗೆ ರಿಲೇಷನಲ್ಲಿ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಅಂತಲೋ, ತುಂಬ ಕ್ಲೋಸ್ ಫ್ರೆಂಡು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ, ಅಪಾರ್ಥ ಮಾಡ್ಕೊಂಬಿಟ್ಟಿದ್ದಾರೆ, ನಾನೇನೋ ಹೇಳಬೇಕು, ನಾನೇನೋ ಅಂದ್ಕೊಂಡ್ರೆ ಅವರೇನೋ ಅಂದ್ಕೊಂಬಿಟ್ಟಿದ್ದಾರೆ, ನಮ್ಮಿಬ್ಬರ ಸಂಬಂಧ ಸರಿ ಹೋಗಬೇಕು, ಸುಧಾರಿಸಬೇಕು. ಅಂದರೆ ಎಲ್ಲಿ ಅಪಾರ್ಥ ಇರ್ತದೆ ಆ ಅಪಾರ್ಥ ನಿವಾರಣೆಯಾಗಿ ಸಂಬಂಧಗಳು ಸುಧಾರಿಸಬೇಕು. ಮನಸ್ತಾಪಗಳಿರ್ತದೆ, ಜಗಳಗಳಾಗ್ಬಿಟ್ಟಿರುತ್ತೆ, ಆ ಜಗಳ ಮನಸ್ತಾಪಗಳೆಲ್ಲ ಶಮನಗೊಂಡು ಆ ಐಕ್ಯಮತ್ಯ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಈ ಒಂದು ವಿಶೇಷವಾದಂತಹ ಮಂತ್ರ ಚಿಂತಾಮಣಿ ಗಣಪತಿ ಮಂತ್ರ ತುಂಬ ಹೆಲ್ಪ್ ಮಾಡಲಿದೆ. ಈ ವಿಶೇಷವಾದ ಬ್ರೇಸ್ಲೆಟ್ ಕೂಡ ತುಂಬ ಹೆಲ್ಪ್ ಮಾಡಲಿದೆ. ಇನ್ನು ಅನಿದ್ರೆ, ತುಂಬ ಒತ್ತಡಗಳು, ಹಾಗೂ ವಿಶೇಷವಾಗಿ ಶರೀರದಲ್ಲಿರ್ತಕ್ಕಂಥ ಆರೋಗ್ಯ ಬಾಧೆಗಳು, ಇದನ್ನೂ ಕೂಡ ಪರಿಹಾರ ಮಾಡುವ ಶಕ್ತಿ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ಇರತಕ್ಕಂಥ ರತ್ನ ಹಾಗೂ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿದೆ. ಚಿಂತಾಮಣಿ ಗಣಪತಿ ಮಂತ್ರ ಜಪದಿಂದ ಅಥವಾ ಶ್ರವಣದಿಂದ ಅಥವಾ ಆ ಹೋಮ ಪ್ರಸಾದ ಧಾರಣೆಯಿಂದ ಆರೋಗ್ಯ ಬಾಧೆಗಳು ಸಹ ಪರಿಹಾರವಾಗಲಿದೆ, ಮಾನಸಿಕ ಒತ್ತಡಗಳು ಸಹ ಪರಿಹಾರವಾಗಲಿದೆ ಅಂತ. ಅದರಲ್ಲೂ ವಿಶೇಷವಾಗಿ ಆ ಮಂತ್ರದ ಹೋಮವನ್ನೇ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಿಮಗೆಲ್ಲರಿಗೂ ಈ ನವಶಕ್ತಿ ಬ್ರೇಸ್ಲೆಟನ್ನು ಸಹ ಕೊಡ್ತಾ ಇದ್ದೇವೆ. ಈ ವಿಶೇಷವಾದ ಪರಿಹಾರವನ್ನು ನೀವು ಸಹ ತಿಳ್ಕೊಳ್ಬೇಕಾಗ್ತದೆ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10
ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು ಹರಿತಾಶ್ವ ರತ್ನದಿಂದ ಹಿಡಿದು ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು ಮಾಟಮಂತ್ರ ದೋಷದಿಂದ ಹಿಡಿದು ದೃಷ್ಟಿ ದೋಷದಿಂದ ಹಿಡಿದು ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು ಆರ್ಥಿಕ ಬಾಧೆಗಳಿಂದ ಹಿಡಿದು ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತಿದ್ರಲ್ಲಿ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನ ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು, ಏನು ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂತ ಹೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ರಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬಲ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ 2 ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದ್ರೆ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಆಯ್ತಲ್ವಾ. ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಆದ್ದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತ ಹೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ
ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರು ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ